ಆದಾಯ ಮೂಲ ಎಷ್ಟಿದೆ ಅಷ್ಟೇ ವೆಚ್ಚವನ್ನು ಮಾಡಿ ಇವತ್ತು BBMP ಬಜೆಟ್ ಅನ್ನು ಕೂಡ ಮಂಡನೆ ಮಾಡಿದ್ದಾರೆ. ಸಂಬಂಧಪಟ್ಟ ನಮ್ಮ ಜೊತೆ ಮಾತಾಡೋದಕ್ಕೆ BBMP ಮುಖ್ಯ ಆಗ್ತದಂತ ತುಷಾರ್ ಗಿರಿಯವರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, ಸರ್ಕಾರದ ಆದಾಯ ಮೂಲಗಳು ಎಷ್ಟಿದೆಯೋ ಸರ್, ಆದಾಯದ ಮೂಲಗಳು ಎಷ್ಟಿದೆಯೋ ಅಷ್ಟೇ ವೆಚ್ಚವನ್ನು ತೋರಿಸಿ ಇವತ್ತು ಬಜೆಟ್ ಮಂಡನೆ ಮಾಡಿದ್ದೀರಾ, ಏನು ಅನಿಸ್ತಿದೆ ಸರ್? ಈಗ ಆದಾಯಕ್ಕಿಂತ ಸ್ವಲ್ಪ ವೆಚ್ಚ ಕಡಿಮೆನೇ ಇದೆ. ನಾವು ತೋರಿಸಿರುವ ಆದಾಯ ಅಂದರೆ ನಾವು ಏನು ಗುರಿ ಇಟ್ಟಿದ್ದೇವೆ ಆದಾಯಕ್ಕೆ, ಅದಕ್ಕಿಂತ 2,71,00,000 ಕಡಿಮೆಗೆ ನಾವು ಖರ್ಚ ಆಗುತ್ತದೆ ಅಂತ ನಮ್ಮ ಅಂದಾಜಿದೆ. ಸೊ 12,369 ಕೋಟಿಗೆ ನಾವು ಬಜೆಟ್ ಸಂಪನ್ಮೂಲ ತೋರಿಸಿದ್ದೇವೆ. 2 ಕೋಟಿ ಕಡಿಮೆ ಮಾಡಿಕೊಂಡು 67 ಕರೋಡ್ಗೆ 1,267 ಕರೋಡ್ಗೆ 12,637 ಕರೋಡ 12,367 ಕರೋಡ. ಈಗ ವಿಶೇಷವಾಗಿ ಈ ಬಾರಿ ಬಜೆಟ್ನಲ್ಲಿ ಬ್ರಾಂಡ್ ಬೆಂಗಳೂರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದೆ. ಹಾಗಾಗಿ ಜನರಿಗೆ ಯಾವ ರೀತಿಯಾಗಿ ಅನುಕೂಲ ಸರ್ ನಾಗರಿಕರಿಗೆ ಇದು? ಈಗ ಜನರು ತಮ್ಮ ಸಲಹೆ ಸೂಚನೆ ಕೊಟ್ಟು 77,000 ಅಷ್ಟು ಸಲಹೆ ಸೂಚನೆ ಕೊಟ್ಟಿರೋದರಿಂದ ಅದನ್ನು ಕ್ರೋಢಿಸಿ ನಾವು ಪ್ರತಿಯೊಂದು ಥೀಮ್ ಮೇಲೆ, ಪ್ರತಿಯೊಂದು ವಿಚಾರದ ಮೇಲೆ ಅವ್ರದ್ದು ಪರಿಕಲ್ಪನೆ ಏನಿತ್ತು ಜನರದು ಅದು ಕ್ರೋಢಿಸಿದ್ದೇವೆ. ಯಾಕೆಂದರೆ ದೊಡ್ಡ ಕಾರ್ಯಾಗಾರನೂ ಮಾಡಲಾಗಿತ್ತು. ಅಲ್ಲಿ ಸ್ಥೂಲವಾಗಿ ನೀಡಿರುವ ವಿಚಾರಗಳನ್ನು ಅನುಷ್ಠಾನಗೊಳಿಸಲು ನಾವು ಬ್ರ್ಯಾಂಡ್ ಬೆಂಗಳೂರು 8 ಘಟಕ ಮಾಡಿ ಅದರಲ್ಲಿ ಸಾಕಷ್ಟು ಹಣ ಈಗ ಹೊಸದಾಗಿ ನಾವು ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡ್ತಾಯಿದ್ದೇವೆ. ಸುಮಾರು ಟ್ಯಾಕ್ಸ್ನಲ್ಲಿ ಬದಲಾವಣೆ ತಂದು, ಸಡಿಲಿಕೆ ತಂದು, ಸ್ವಲ್ಪ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟು ಸಮಯಾವಕಾಶ ಕೊಟ್ಟು ತಗೊಳ್ತಾ ಇದ್ದೇವೆ. ಅದರಿಂದ ಸಂಪನ್ಮೂಲ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ನಮಗೆ ಇದೂ ಇದೆ, ನಂಬಿಕೆ ಇದೆ, ಅದು ಬಂದೇ ಬರುತ್ತದೆ. ಮತ್ತು ಪ್ರೀಮಿಯಂ FIR ಮುಖಾಂತರನೂ ಹಣ ಬರುತ್ತದೆ. ಈ ಪ್ರೀಮಿಯಂ FIR ಹಣ ಸುಮ್ಮನೆ ಮೇಂಟೆನೆನ್ಸ್ ಇತ್ಯಾದಿ ಖರ್ಚು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಷರತ್ತು ಏನಿದೆ ಅಂದರೆ ಪರ್ಮನೆಂಟ್ ಕೆಲಸ, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇತ್ಯಾದಿ ಆಗಬೇಕು. ಸೊ ಅರೌಂಡ್ 1,000 ಕರೋಡ್ ಅಲ್ಲಿ ಇಟ್ಕೊಳ್ತೀವಿ ಫ್ರಮ್ ದ ಪ್ರೀಮಿಯಂ FIR. ರಿಮೈನಿಂಗ್ 580 ಕೋಟಿ ನಮ್ಮ ಸಂಪನ್ಮೂಲಗಳಿಂದ ಅಲ್ಲಿ ಹಾಕಿ 1,580 ಕೋಟಿಗೆ ನಾವು ಬ್ರಾಂಡ್ ಬೆಂಗಳೂರದ ಅಡಿಯಲ್ಲಿ 8 ಇದರಲ್ಲಿ ಮಾಡ್ತಾಯಿದ್ದೀವಿ. ಸೊ ಟೋಟಲ್ ನಮ್ಮ 12,367 ಕೋಟಿ ಖರ್ಚ ಏನಿದೆ ಅದರಲ್ಲಿ ಬ್ರಾಂಡ್ ಬೆಂಗಳೂರದ ಅಡಿಯಲ್ಲಿ ಎಸ್ಕ್ರೋ ಅಕೌಂಟ್ ಇಟ್ಕೊಂಡು, ಅಂದರೆ ಗುತ್ತಿಗೆದಾರರಿಗೆ ಕೂಡ ಕೆಲಸ ಮಾಡುವಾಗ ಖಾತ್ರಿ ಇರಬೇಕು, ನಮಗೆ ಹಣ ಬಂದೇ ಬರುತ್ತೆ. ಆ ದೃಷ್ಟಿಯಿಂದ 1,580 ಕೋಟಿ ಅದಕ್ಕೆ ಇಟ್ಟಿದ್ದೇವೆ. ಈಗಾಗಲೇ ನಡೀತಕ್ಕಂಥ ಕೆಲಸ ಮತ್ತು ಈ ವರ್ಷ ಏನು ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ 1,591 ಕೋಟಿ ಇಟ್ಟಿದ್ದೇವೆ. ಮತ್ತು ನಮ್ಮ ಗೌರ್ಮೆಂಟ್ ಕಡೆಯಿಂದ 3,000 ಕೋಟಿ ಅಷ್ಟು ಬರುತ್ತದೆ. 15 ಫೈನಾನ್ಸ್ದು 488 ಕೋಟಿ ಬರುತ್ತದೆ. ಸುಮಾರು 6,900 ಕೋಟಿ ಅಷ್ಟು ನಾವು ಕ್ಯಾಪಿಟಲ್ ವರ್ಕ್ಸ್ ತಗೊಳ್ತೇವೆ. ಇದಿಷ್ಟು ಬಜೆಟ್ ಬಗ್ಗೆ BBMP ಮುಖ್ಯ ಆಯುಕ್ತರ ಮಾತಾಗಿದ್ದು. ವಿಶೇಷವಾಗಿ ಏನಂತಂದರೆ ಈ ಬಾರಿ ಬ್ರ್ಯಾಂಡ್ ಬೆಂಗಳೂರನ್ನು ಮಾಡೋದು, ಅದ್ರ ಜೊತೆ ಹೊಸದಾಗಿ BBMPಗೆ ಆದಾಯ ಮೂಲ ಅಂತಿರೋದು ಆಸ್ತಿ ತೆರಿಗೆ, ಅದನ್ನು ಹೊರತುಪಡಿಸಿದ್ರೆ ಜಾಹೀರಾತು. ಆ ಜಾಹೀರಾತುಗಳಿಂದ ಎಲ್ಲ ಒಂದು ಕಡೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು ತಡೆ ಹಾಕಿದ್ರು. ಹಾಗಾಗಿ ಈ ಬಾರಿ ಸರ್ಕಾರದ ಮೊರೆ ಹೋಗಿ ವಿಶೇಷವಾಗಿ ಜಾಹೀರಾತಿಗೆ ಅನುಕೂಲ ಕೊಡಿ ಅಂತ ಹೇಳ್ಬಿಟ್ಟು ಶಿಫಾರಸನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ಸರ್ಕಾರ ಅಸ್ತು ಅಂತಂದರೆ BBMPಯ ಆದಾಯ ಮೂಲ ಮತ್ತೊಂದಷ್ಟು ಹೆಚ್ಚಳ ಆಗಿ ನಾಗರಿಕರು ಕೂಡ ಅನುಕೂಲ ಆಗುತ್ತೆ, BBMPಯ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆಯುತ್ತೆ ಅನ್ನೋದು ಪವರ್ ಟಿವಿಯ ಆಶಯ ಇದೆ. ಕ್ಯಾಮ್ರಾಮನ್ ಶರತ್ ಜೊತೆ ಮಲನಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.